ಐಸಿಸಿ ಟಿ20 ವಿಶ್ವಕಪ್ ವೇಳಾಪಟ್ಟಿ ಪ್ರಕಟವಾಗಿದೆ. ಜೂನ್ 5ರಂದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಐರ್ಲೆಂಡ್ ವಿರುದ್ಧದ ಪಂದ್ಯದೊಂದಿಗೆ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಇನ್ನು ಜೂನ್ 9ರಂದು ಭಾರತ ಪಾಕಿಸ್ತಾನ ಪಂದ್ಯ ನಿಗದಿಯಾಗಿದೆ. ಚುಟುಕು ವಿಶ್ವ ಸಮರವನ್ನ ವೆಸ್ಟ್ ಇಂಡೀಸ್ ಮತ್ತು ಯುಎಸ್ಎ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ಒಟ್ಟು 20 ತಂಡಗಳು ಪಾಲ್ಗೊಳ್ಳುತ್ತಿವೆ. ತಲಾ 5 ತಂಡಗಳನ್ನೊಳಗೊಂಡ 4 ಗುಂಪುಗಳನ್ನು ರಚಿಸಲಾಗಿದೆ. ಪ್ರತಿ ತಂಡ ತನ್ನ ಗುಂಪಿನ ತಂಡಗಳ ವಿರುದ್ಧ ತಲಾ 1 ಪಂದ್ಯ ಆಡಲಿದೆ. ಇದು ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿ ಆಗಲಿದ್ದು, ಆಸ್ಟ್ರೇಲಿಯಾದಲ್ಲಿ ನಡೆದ ಕಳೆದ ಆವೃತ್ತಿಯಲ್ಲಿ 16 ತಂಡಗಳು ಭಾಗವಹಿಸಿದ್ದವು. ಈ ಬಾರಿ ಕೆನಡಾ, ನಮೀಬಿಯಾ, ಸ್ಕಾಟ್ಲೆಂಡ್, ಒಮನ್, ಪಪುವಾ ನ್ಯೂಗಿನಿಯಾ, ಉಗಾಂಡ ಮತ್ತು ನೇಪಾಳ ತಂಡಗಳು ಅರ್ಹತೆ ಪಡೆದಿವೆ. ಲೀಗ್ ಹಂತದ ಪಂದ್ಯಗಳಿಗಾಗಿ ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಐರ್ಲೆಂಡ್, ಕೆನಡಾ ಮತ್ತು ಆತಿಥೇಯ ರಾಷ್ಟ್ರಗಳಲ್ಲಿ ಒಂದಾದ ಯುಎಸ್ಎ ತಂಡಗಳಿವೆ. ಡಲಾಸ್ನಲ್ಲಿ ಜೂನ್ 1ರಂದು ಯುಎಸ್ಎ ಮತ್ತು ಕೆನಡಾ ನಡುವಿನ ಪಂದ್ಯದೊಂದಿಗೆ ಟೂರ್ನಿ ಪ್ರಾರಂಭವಾಗಲಿದ್ದು, ಗುಂಪು ಹಂತದ ಪಂದ್ಯದಲ್ಲಿ ಜೂನ್ 1ರಿಂದ 18ರವರೆಗೆ ನಡೆಯಲಿವೆ. ಸೂಪರ್ 8 ಪಂದ್ಯಗಳು ಜೂನ್ 19ರಿಂದ 24ರವರೆಗೆ ಜರುಗಲಿವೆ. ಪ್ರತಿ ಗುಂಪಿನಿಂದ ತಲಾ 2 ಅಗ್ರ ತಂಡಗಳು ಸೂಪರ್ 8ಕ್ಕೆ ಪ್ರವೇಶ ಪಡೆಯಲಿವೆ. 2 ಗುಂಪಿನ ಮೊದಲೆರಡು ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸುವಲ್ಲಿ ಜೂನ್ 26ರಂದು ಗಯಾನಾದಲ್ಲಿ ಮೊದಲ ಸೆಮಿಫೈನಲ್ ಮತ್ತು ಜೂನ್ 27ರಂದು ಟ್ರಿನಿಡಾಡ್ನಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯ ನಿಗದಿಯಾಗಿದೆ. ಜೂನ್ 29ರಂದು ಬಾರ್ಬಡೋಸ್ ಫೈನಲ್ ಪಂದ್ಯದ ಆತಿಥ್ಯ ವಹಿಸಲಿದ್ದು, ವೆಸ್ಟ್ ಇಂಡೀಸ್ನ 6 ಸ್ಥಳಗಳು ಹಾಗೂ ಅಮೆರಿಕದ 3 ಕಡೆಗಳಲ್ಲಿ ಒಟ್ಟು 57 ಪಂದ್ಯಗಳು ನಡೆಯಲಿವೆ. ಜೂನ್ 5ರಂದು ಐರ್ಲೆಂಡ್ ವಿರುದ್ಧ, ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ, ಜೂನ್ 12ರಂದು ಯುಎಸ್ಎ, ಜೂನ್ 15ರಂದು ತನ್ನ ಗುಂಪಿನ ಅಂತಿಮ ಪಂದ್ಯವನ್ನು ಕೆನಡಾ ತಂಡದೊಂದಿಗೆ ಭಾರತ ಆಡಲಿದೆ. ಮೊದಲ 3 ಪಂದ್ಯಗಳು ನ್ಯೂಯಾರ್ಕ್ನಲ್ಲಿ ಜರುಗಲಿದ್ದು, ಮತ್ತೊಂದು ಪಂದ್ಯ